ಆಹಾ, ಇದು ತುಂಬಾ ರುಚಿಯಾಗಿದೆ. ಹಾ. ನಿಮ್ಗೆ ಖುಷಿಯಾದ್ರೆ ಸಾಕು. ರಹಸ್ಯ ಶಿಲಾಶಾಸನ. ಅರಣ್ಯದ ಮಧ್ಯೆ ಪ್ರಾಚೀನ ನಗರ. ದಟ್ಟವಾದ ಕಾಡಿನ ನಡುವೆ ಮರೆತು ಹೋದ ಪ್ರಾಚೀನ ನಗರ. ಕಲ್ಲಿನ ಮಂದಿರಗಳು, ಮುರಿದ ಗೋಡೆಗಳು, ಮಂಕಾದ ಬೆಳಕು, ಮಂಜು ಆವರಿಸಿದ ವಾತಾವರಣ. ಗಾಳಿಯಲ್ಲಿ ಭಯದ ನಿಶ್ಶಬ್ದ. 1000 ವರ್ಷಗಳ ಹಿಂದೆ ಧರ್ಮಪುರ ಎಂಬ ನಗರ ಒಂದು ಶಾಪದ ನೆರಳಲ್ಲಿ ನಾಶವಾಯಿತು. ಆ ಶಾಪದ ಮೂಲ ಒಂದು ಶಿಲಾಶಾಸನ. ಈ ಕಲ್ಲಿನ ಶಿಲಾಶಾಸನವನ್ನು ನೋಡಿ. ಅದರ ಮೇಲಿನ ಕೆತ್ತನೆಗಳು ರಕ್ತದಂತೆ ಕಾಣುತ್ತವೆ. ಹೌದು, ಇದು ಏನೋ ಭಯಂಕರ ಸೂಚನೆಯಾಗಿದೆ. ಮಹಾರಾಜ, ಇದು ಸಾಮಾನ್ಯ ಕಲ್ಲಲ್ಲ. ಓದು, ಅದರ ಮೇಲೆ ಏನು ಬರೆದಿದೆ? ಸತ್ಯವನ್ನು ಮರೆ ಮಾಡಿದರೆ. ಸತ್ಯವನ್ನು ಮರೆ ಮಾಡಿದರೆ. ಮಹಾರಾಜ, ಇದು ಸಾಮಾನ್ಯ ಕಲ್ಲಲ್ಲ. ಸಾಮಾನ್ಯ ಕಲ್ಲಲ್ಲ, ಅದು ಶಾಪಿತ ಶಿಲೆ. ಓದು, ಅದರ ಮೇಲೆ ಏನು ಬರೆದಿದೆ? ಸತ್ಯವನ್ನು ಮರೆ ಮಾಡಿದರೆ ರಾಜ್ಯ ರಕ್ತದಲ್ಲಿ ಮುಳುಗುತ್ತದೆ. ಮಹಾರಾಜ, ಇದು ಸಾಮಾನ್ಯ ಕಲ್ಲಲ್ಲ. ಸಾಮಾನ್ಯ ಕಲ್ಲಲ್ಲ, ಅದು ಶಾಪಿತ ಶಿಲೆ. ಸತ್ಯವನ್ನು ಮರೆ ಮಾಡಿದರೆ ರಾಜ್ಯ ರಕ್ತದಲ್ಲಿ ಮುಳುಗುತ್ತದೆ. ಮಹಾರಾಜ, ಈ ಶಿಲಾಶಾಸನ ಒಂದು ಪ್ರಾಣವನ್ನು ಬಿಡುತ್ತದೆ. ಏನು? ಯಾರ ಪ್ರಾಣ? ಅದು ನಿಮ್ಮ ತೀರ್ಮಾನ. ಯಾವ ಪ್ರಾಣ? ನಿಮ್ಮದೇ. ಹೌದು, ನಾನು ನಿರಪರಾಧನ್ನು ಕೊಂದೆ ರಾಜ್ಯಕ್ಕಾಗಿ. ಸತ್ಯವೇ ಶಾಪವನ್ನು ಮುರಿದಿದೆ ಮಹಾರಾಜ. ಪ್ರಾಚೀನ ಕಾಲದಿಂದಲೂ ಭಯಕ್ಕಿಂತಲೂ ಸತ್ಯವೇ ದೊಡ್ಡ ಶಕ್ತಿ. ಪ್ರಾಚೀನ ಕಾಲದಿಂದಲೂ ಭಯಕ್ಕಿಂತಲೂ ಸತ್ಯವೇ ದೊಡ್ಡ ಶಕ್ತಿ.